ಇನ್ನು ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ಕನ್ನಡ ಪರ ಸಂಘಟನೆಗಳು ಈ ಹೋರಾಟಗಾರರ ಸಪೋರ್ಟ್ ಸಿಕ್ಕಿದೆ. ಸಂಜೆ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್. ಮಂಡ್ಯದಲ್ಲಿ ಈಗ ಸಂಪೂರ್ಣ ಬಂದ್ಗೆ ಬೆಂಬಲ ಇದೆ. ಕರ್ನಾಟಕ ಬಂದ್ ಮಾಡೋದಕ್ಕೆ ಸಂಪೂರ್ಣವಾಗಿ ಎಲ್ಲರ ಬೆಂಬಲ ಸಿಕ್ಕಿದೆ. ಮಂಡ್ಯದಲ್ಲಿ ವರ್ತಕರು, ಆಟೋ ಚಾಲಕರು ಮತ್ತು ಹಲವು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಸಂಘಟನೆಗಳ ಬೆಂಬಲ ಸಿಕ್ಕಿದೆ. ಎಲ್ಲ ಹೋಟೆಲ್ಗಳು, ಅಂಗಡಿ ಮುಂಗಟ್ಟು ಕ್ಲೋಸ್ ಆಗಿದೆ. ರಸ್ತೆಯಲ್ಲಿ ವಾಹನ ಸಂಚಾರ ಆಗ್ತಾ ಇದೆ. ಜನರ ಸಂಚಾರ ಕೂಡ ವಿರಳ ಆಗಿದೆ, ಅಂದರೆ ತುಂಬಾ ಕಡಿಮೆ. ಮಂಡ್ಯದಲ್ಲಿ ಬಂದ್ ತೀವ್ರತೆ ನೋಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನಿಗದಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ನೋಡ್ತಾ ಇದ್ದೀರಾ ಮಂಡ್ಯ ಚಿತ್ರಣ ಹೇಗಿದೆ ಅಂತ. ಕಾವೇರಿ ಅಂತ ಅಂದರೆ ಮಂಡ್ಯದಲ್ಲೇ ಕೂಡ ಕಾವು ಜಾಸ್ತಿ ಏರೋದು. ಯಾಕಂದರೆ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಇದೇ ಕಾವೇರಿಯನ್ನು ನಂಬಿ ಬದುಕ್ತಾ ಇರುವಂಥ ರೈತರಿದ್ದಾರೆ. ಹಾಗಾಗಿ ಇಡೀ ರಾಜ್ಯಕ್ಕೆ ಬೇಕು ಹಾಗಂತಲ್ಲ, ಅದಕ್ಕೆ ಮಂಡ್ಯದಲ್ಲಿ ಬೇರೆ ಹೋರಾಟ ಅನ್ನೋದೇ ಕೂಡ ಮಂಡ್ಯದ ಲೆಕ್ಕಾಚಾರ ಬೇರೆ. ಹಾಗಾಗಿ ಮಂಡ್ಯದಲ್ಲಿ ಸಂಪೂರ್ಣ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು ಎಲ್ಲರೂ ಕೂಡ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪೊಲೀಸ್ನವರ ಹೈ ಅಲರ್ಟ್. ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಆಗಿದೆ. ಸ್ಥಳೀಯ ಪೊಲೀಸ್ನವರು, DAR, KSRP ತುಕಡಿಯ ನಿಯೋಜನೆ ಆಗಿದೆ. ಹಾಗೆ ಹೇಳಿದಾಗೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಕೂಡ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ನಿಗದಿ ಮಾಡಿಕೊಂಡಿದ್ದಾರೆ ರೈತರು ಹಾಗೆ ಕನ್ನಡ ಪರ ಸಂಘಟನೆಯವರು. ಮಂಡ್ಯದಲ್ಲಿ ಹೋಟೆಲ್ಗಳು, ಇನ್ನು ಕ್ಯಾಬ್, ಆಟೋ ಚಾಲಕರು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಸ್ಸಿನಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಬಾಲಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ನೋಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಸಂಪೂರ್ಣ ಬೆಂಬಲ ಇದೆ. ಮಂಡ್ಯದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು, ಏನು ಆದೇಶ ನೀಡಿದ್ದು ತಮಿಳುನಾಡಿಗೆ ನೀರು ಕೊಡಬೇಕು ಅಂತ ಹೇಳಿ. ಇದರಿಂದಾಗಿ ಮಂಡ್ಯದ ರೈತರು ರೊಚ್ಚಿಗೆದ್ದಿದ್ರು. ಈಗಾಗಲೇ ಹೋರಾಟಗಳು ಅವಾಗಿಂದನೂ ಕೂಡ ನಡೀತಾ ಬರ್ತಾ ಇತ್ತು. ಈಗ ಮೊನ್ನೆ ತಾನೇ ಮತ್ತೊಂದು ಆದೇಶ ಬಂತು, 15,000 ಕ್ಯೂಸೆಕ್ ನೀರನ್ನ ಕೊಡಬೇಕು ಅಂತ ಹೇಳಿ. ಆಗಿಂದನೂ ಕೂಡ ರೈತರು ಯಾವುದೇ ಕಾರಣಕ್ಕೂ KRSಗೆ ತಮಿಳುನಾಡಿಂದ ನೀರು ಕೊಡಕ್ಕಾಗಲ್ಲ, ಯಾಕೆಂದ್ರೆ ನಮ್ಮಲ್ಲೇ ನೀರಿಲ್ಲ, ಅಂತದ್ರಲ್ಲಿ KRSಗೆ ಹೇಗೆ ನೀರು ಕೊಡೋದು ಅಂತೇಳಿ ಕೂಡ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಪ್ರತಿದಿನ ಪ್ರತಿಭಟನೆಗಳು ನಡೀತಾ ಇದೆ. ಅಂದ್ರೆ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಇಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದೆ. ರೈತರು ಎಲ್ಲರೂ ಕೂಡ ಒಗ್ಗೂಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮತ್ತೆ ಈ ಆದೇಶನ ಹಿಂಪಡಿಬೇಕು, ಯಾವುದೇ ಕಾರಣಕ್ಕೂ ನಮ್ಗೆ ನೀರಿಲ್ಲ, ಇಂತಹ ಸಮಯದಲ್ಲಿ ನೀರೇ ಕೊಡೋದು, ಹೆಚ್ಚಿನ ಮಳೆ ಬಂದಾಗ ನೀರ್ ನಾವೇ ಕೊಡ್ತಿರ್ಲಿಲ್ವಾ ಅಂತೇಳಿ ರೈತರು ಕೂಡ ಒಗ್ಗೂಡಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಮತ್ತೆ ಇದಕ್ಕೋಸ್ಕರ ಎಲ್ಲಾ ಸಂಘಟನೆಗಳು ಕೂಡ ಮಂಡ್ಯದಲ್ಲಿ ಎಲ್ಲಾ ಸಂಘಟನೆಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ಈ ಬಂದು ಕೂಡ ಇವತ್ತು ಕರೆ ಕೊಟ್ಟಿರೋ ಬಂದು ಕೂಡ ಯಶಸ್ವಿ ಆಗ್ಬೇಕು ಅಂತ ಹೇಳಿ ನಿನ್ನೆಯಿಂದನೇ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಏನು ಹೋರಾಟಗಾರರು, ರೈತರು ಎಲ್ಲರೂ ಕೂಡ ಮನವಿ ಮಾಡಿದ್ರು ಸಹಕಾರ ಕೊಡಿ ಅಂತೇಳಿ. ಅದೇ ರೀತಿ ಈಗೆಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಿವೆ. ಮತ್ತೆ ಅದಲ್ಲದೆ ಬಂದು ಸಂಪೂರ್ಣ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಶ್ರೀರಂಗಪಟ್ಟಣ, ಮದ್ದೂರು, ಮಂಡ್ಯದಲ್ಲೂ ಕೂಡ ಏನು ಮದ್ಯಪಾನ ನಿಷೇಧ ಮಾಡಲಾಗಿದೆ. ಮತ್ತೆ ಹೆಚ್ಚಿನ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಥ್ಯಾಂಕ್ ಯು ಬಾಲಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ.